ಹೆಂಚುಗಳನ್ನು ಉಪಯೋಗಿಸಿ ಸಹ ತಾವು ಕಟ್ಟಬಹುದು. ಇಲ್ಲವಾದರೆ ಸಿಮೆಂಟ್ ಕಾಂಕ್ರೀಟನ್ನು ತಯಾರಿಸಿ ಅದರನ್ನು ಸಹ ಉಪಯೋಗಿಸಿ ಕಟ್ಟಬಹುದು. ಅಷ್ಟೇ ಅಲ್ಲದೆ ಕಡಿಮೆ ಖರ್ಚು ಎಂದರೆ ಆಸ್ಬೆಸ್ಟಾಸ್ ಶೀಟ್ಗಳನ್ನು ಹಾಕಿ ನಾವು ಮುಚ್ಚಬಹುದು. ಮೇಲ್ಛಾವಣಿ ಕಟ್ಟುವಾಗ ನಾವು ಎಚ್ಚರಿಕೆ ವಹಿಸಬೇಕಾಗಿರುವುದು ಏನಂದರೆ, ಇದು ಮಳೆಗಾಲದಲ್ಲಿ ಮೇಲಿಂದ ನೀರು ಕೆಳಗಡೆ ಇಳಿಯದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ. 2.5 ಇಂದ 3 ಅಡಿ ಅಗಲದ ಬಾಗಿಲನ್ನು ಇಡಬೇಕಾಗುತ್ತೆ. ಪ್ರತಿ ಕೋಣೆಗಳಲ್ಲೂ ನಾವು ಆ ಹಂದಿಗಳಿಗೆ ಆಹಾರವನ್ನು ನೀಡಲು ದೋಣಿಗಳನ್ನು ತಯಾರಿಸಬೇಕಾಗುತ್ತದೆ. ಏಕೆಂದರೆ ಆಹಾರ ನೀಡಿದಾಗ ಇವು ಪೈಪೋಟಿ ಮಾಡುವ ಸಾಧ್ಯತೆಗಳನ್ನು ನಾವು ಸಹ ತಪ್ಪಿಸಬಹುದು. ಈ ಆಹಾರ ದೋಣಿಯಲ್ಲೇ ನಾವು ಬೇಕಿದ್ದರೆ ನೀರನ್ನು ಸಹ ನೀಡಬಹುದು, ಅಥವಾ ನೀರಿಗಾಗಿ ಸಪ್ರೇಟ್ ದೋಣಿಯನ್ನು ಸಹ ನಾವು ತಯಾರಿಸಬಹುದು. ಈ ದೋಣಿಗಳು ಭದ್ರವಾಗಿದ್ದು ಅಲುಗಾಡದಂತಿರಬೇಕು. ಏಕೆಂದರೆ ನಮ್ಮ ಹಂದಿ ಸಾಕಾಣಿಕೆಯಲ್ಲಿ 70% ಖರ್ಚು ಆಹಾರದ್ದೇ ಆಗಿರೋದ್ರಿಂದ ಈ ಆಹಾರವನ್ನು ನಷ್ಟವಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಹಂದಿಗಳ ವರ್ಗ ಮತ್ತು ಲಿಂಗಕ್ಕನುಗುಣವಾಗಿ ನಾವು ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಬೇಕಾಗುತ್ತದೆ. ಈಗ ಉದಾಹರಣೆಗೆ ಗಂಡು ಹಂದಿಗಳಾದರೆ ಮುಚ್ಚಲ್ಪಟ್ಟ ಪ್ರದೇಶವಾದರೆ 6 ರಿಂದ 8 ಚದರ ಮೀಟರ್ಗಳನ್ನು ಕೊಡಬೇಕಾಗುತ್ತದೆ, ಮತ್ತು ತೆರೆದ ಪ್ರದೇಶವಾದರೆ 8 ರಿಂದ 12 ಚದರ ಮೀಟರ್ಗಳನ್ನು ಒದಗಿಸಬೇಕಾಗುತ್ತದೆ. ಆದರೆ ಹೆಣ್ಣು ಹಂದಿಗಳಿಗೆ 2 ರಿಂದ 3 ಚದರ ಮೀಟರ್ಗಳಷ್ಟು ಮುಚ್ಚಲ್ಪಟ್ಟ ಪ್ರದೇಶ ಮತ್ತು 1.5 ಇಂದ 2 ಚದರ ಮೀಟರ್ಗಳಷ್ಟು ತೆರೆದ ಪ್ರದೇಶ ಕೊಟ್ಟರೆ ಸಾಕಾಗುತ್ತದೆ. ಹಂದಿಗಳ ವಯಸ್ಸು ಹೆಚ್ಚಾದಂತೆ ಇವುಗಳ ಸ್ಥಳಾವಕಾಶದ ಅಗತ್ಯ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ, ಮತ್ತು ಈ ಹಂದಿಗಳು ಮತ್ತು ಗಂಡು ಹಂದಿಗಳು ಹೆಚ್ಚು ಸ್ಥಳಾವಕಾಶವನ್ನು ಅವಲಂಬಿಸಿರುತ್ತವೆ. ಇನ್ನು ತೆರೆದ ಪ್ರದೇಶಕ್ಕೆ ಬರೋದಾದರೆ, ತೆರೆದ ಪ್ರದೇಶವನ್ನು ನಾವು ಬೇಲಿಯಿಂದ ಅಥವಾ ಜಾಲಂಧರದಿಂದ ಮುಚ್ಚಿ ಭದ್ರಪಡಿಸುವುದು ಒಳ್ಳೆಯದು. ಈ ತೆರೆದ ಪ್ರದೇಶದಲ್ಲಿ ಒಂದು ವ್ಯಾಲೋಯಿಂಗ್ ಟ್ಯಾಂಕ್ ಅಥವಾ ಚಿಕ್ಕ ತೊಟ್ಟಿಯನ್ನು ನಾವು ಕೊಡಬೇಕಾಗುತ್ತದೆ. ಏಕೆಂದರೆ ಹಂದಿಗಳು ಒಂದು ಅಭ್ಯಾಸ ಕಳ್ಕೊಂಡಿದ್ದಾವೆ, ಏನು ಅಂದರೆ ಅವು ನೀರಿನಲ್ಲಿ ದಿಂಡುರುಳಿಡುವ ಅಭ್ಯಾಸವನ್ನು ಹೊಂದಿರುತ್ತವೆ. ಇದರಿಂದ ಬೇಸಿಗೆಯಲ್ಲಿ ಅವುಗಳ ದೇಹದ ಉಷ್ಣಾಂಶವನ್ನು ಹೊರಹಾಕಲು ಇದು ತುಂಬ ಒಳ್ಳೆಯದಾಗುತ್ತದೆ. ಹಂದಿಗಳನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ಸಾಕಾಣಿಕೆ ಮಾಡುವಾಗ ಅವುಗಳಿಗೆ ನಾವು ಸಮತೋಲನ ಆಹಾರವನ್ನು ಒದಗಿಸಬೇಕಾಗುತ್ತದೆ. ಹಂದಿಗಳಲ್ಲಿ ಕಾಣಿಸಿಕೊಳ್ಳುವ ರೋಗಗಳ ಹತೋಟಿಗೆ ಅದರ ಸುತ್ತಮುತ್ತಲಿನ ಜಾಗವು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಹಂದಿಗಳಿಗೆ ರೋಗಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಹಾರಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಹೆಚ್ಚಾಗಿ ಹಂದಿಗಳಲ್ಲಿ ಬಾಧಿಸುವುದೆಂದರೆ ರಕ್ತಹೀನತೆ. ಇದು ನವಜಾತ ಮರಿಗಳಲ್ಲಿ ಹೆಚ್ಚಾಗಿ ಕಬ್ಬಿಣದ ಮತ್ತು ತಾಮ್ರದ ಕೊರತೆಯಿಂದ ಕಂಡುಬರುತ್ತದೆ. ಇದರಿಂದ ಮರಿಗಳು ಬಳಲಿ ಸಾವಿಗೀಡಾಗುವ ಸಂಭವಗಳು ಉಂಟು. ಆದ್ದರಿಂದ ನಷ್ಟವನ್ನು ತಪ್ಪಿಸಲು ನಾವು ಈ ಹಂದಿಗಳಿಗೆ ರಕ್ತಹೀನತೆ ಬರದಂತೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತದೆ. ಈಗ ಹಂದಿ ಕೆಚ್ಚಲಿಗೆ ಅರ್ಧ kg ಫೆರಸ್ ಸಲ್ಫೇಟನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ನಾವು ಹಂದಿಗಳ ಕೆಚ್ಚಲಿಗೆ ಸಿಂಪಡಿಸಬಹುದು. ಇದರ ಜೊತೆಗೆ ಕಾಪರ್ ಸಲ್ಫೇಟನ್ನು ಸಹ ಹಚ್ಚಬಹುದು. ಈ ಹಂದಿ ಮರಿಗಳು ಹಾಲನ್ನು ಸೇವಿಸುವಾಗ ಫೆರಸ್ ಸಲ್ಫೇಟ್ ಮತ್ತು ತಾಮ್ರದ ಸಲ್ಫೇಟನ್ನು ಸಹ ಸೇವಿಸುತ್ತವೆ. ಇದರಿಂದ ಅವುಗಳಲ್ಲಿ ರಕ್ತಹೀನತೆಯನ್ನು ಪಡೆಯಬಹುದು. ರಕ್ತಹೀನತೆಯನ್ನು ತಡೆಗಟ್ಟುವ ಕೊನೆಯ ವಿಧಾನವೆಂದರೆ ಐರನ್ ಡೆಕ್ಸ್ಟ್ರಾನ್ ಇಂಜೆಕ್ಷನನ್ನು ನಾವು ಹಂದಿ ಮರಿಗಳು 4ನೇ ದಿನ ಮತ್ತು 14ನೇ ದಿನ ವಯಸ್ಸಿನಲ್ಲಿರುವಾಗ ನೀಡಬಹುದು. ಇದು 1 ml ಅನ್ನು ಹಂದಿಗಳ ಮಾಂಸಖಂಡಕ್ಕೆ ನೀಡಿ ನಾವು ರಕ್ತಹೀನತೆಯನ್ನು ತಡೆಗಟ್ಟಬಹುದು. ನೋಡಿ ರೈತ ಬಾಂಧವರೇ, ಈ ರೀತಿಯಾಗಿ ತಾವುಗಳು ವೈಜ್ಞಾನಿಕ ರೀತಿಯಲ್ಲಿ ಹಂದಿ ಸಾಕಾಣಿಕೆ ಮಾಡಿ ಸಮತೋಲನ ಆಹಾರವನ್ನು ನೀಡಿ ಹಂದಿಗಳನ್ನು ಪೋಷಿಸಿದಾಗ ತಾವು ಹೆಚ್ಚು ಲಾಭವನ್ನು ಗಳಿಸಬಹುದು. ಆಧುನಿಕ ಸಾಕಣೆ ಕ್ರಮ, ಆಹಾರ ಪದ್ಧತಿ, ರೋಗ ರುಜಿನಗಳನ್ನು ತಡೆಗಟ್ಟಲು ಕ್ರಮ ಮತ್ತು ಕೃಷಿ ಮಾರುಕಟ್ಟೆಯ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಹಂದಿ ಸಾಕಣೆ ಮಾಡಿದರೆ ಸಾಕಷ್ಟು ಲಾಭ ಸಂಪಾದಿಸಬಹುದು. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ತಾವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜ್ನ ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು,
ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ, ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಂಗಿಲ್ಲ ಇನ್ನು ಜಾಣಿ. ನೀರ್ ಕುಡ್ಸಿದ್ಲಪ್ಪ ನಿಂಗೆ ನೀನ್ ರಮಣಿ.